ಆಫ್ಟರ್ 3 months ಆಫ್ ಮ್ಯಾರೇಜ್ ಫೈನಲಿ ನನಗೆ ಇಂಡಿಪೆಂಡೆನ್ಸ್ ಸಿಗ್ತಾ ಇದೆ. ಎಸ್, ಥ್ಯಾಂಕ್ ಯು. ಫೈನಲಿ ಬಂದಿದ್ದಾರೆ ಪ್ರಾಡಕ್ಟ್ ನ ಪಿಕಪ್ ಮಾಡ್ಕೊಂಡು ಹೋಗೋದಕ್ಕೆ. ನಿಮಗೆ ಇವಾಗ ಚಾನ್ಸ್ ಸಿಕ್ಕದೆ ಲಚ್ಚೋನ್ನ ಆಷಾಢಕ್ಕೆ ಕಳ್ಸಿದೆ. ಎಲ್ಲರೂ ಪಾಪ ಇಂಟಿ ಒಂದು ಬೇಜಾರು ಮಾಡ್ಕೊಂಡ್ರೆ ಖುಷಿಯಾಗಿ ಹೋಗಮ್ಮ ಯಾಕೆ ಎದುರ್ಕೋತಾರೆ ಗೊತ್ತಿಲ್ಲ. ನಿನ್ನೆ ಫೋನ್ ಮಾಡಿದೆ ಇವ್ರ ಫ್ರೆಂಡ್ಸ್ ಯಾರು, ನನ್ನ ವೈಫ್ ಕೊಡ್ತೀನಿ ತಗೊಳ್ಳಿ ಹೇಳ್ಬಿಡಿ ನೀವು. ಇಲ್ಲ ಇನ್ನೊಂದ್ ತಿಂಗಳು ಫುಲ್ ಮಜವಾಗಿ ಸುತ್ತಾಡೋದೆ ಮೋಹನ್. ನನ್ಕಿಂತ ಮೋಹನ್ಗೆ ಚಿಂತೆ. ನೆನ್ಪರಲ್ವಾ ನಿನ್ ಏನ್ ಮಾಡ್ತೀಯಲ್ಲ ಹೋಗಿ 1 ತಿಂಗಳು ತನಕ. ನೀವ್ ಹೇಳಿ ನಿಮ್ ಎಕ್ಸ್ಪೀರಿಯನ್ಸ್ ಎಲ್ಲ ಹೆಂಗಿತ್ತು ಆಷಾಢ? 1 ತಿಂಗಳು ಕಂಪ್ಲೀಟ್ ಆಗಿ ಎಷ್ಟು 5-6 ವರ್ಷ ಆಷಾಢನೇ ಆಗಿದೆ. ನೋಡೋ ಹೆಂಗಂತಾಳೆ. ಮೋನೆ ಮಿಸ್ ಮಾಡ್ತೇನೆ ನಿಜ. ಇವಾಗ ಅದೇ ಸೇಮ್ ಮಾಡು ಬೇಗ. ಬಾಯ್. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಏನಪ್ಪಾ ವಿಷಯ ಅಂತ ಅಂದ್ರೆ, ಆಫ್ಟರ್ 3 months ಆಫ್ ಮ್ಯಾರೇಜ್ ಫೈನಲಿ ನನಗೆ ಇಂಡಿಪೆಂಡೆನ್ಸ್ ಸಿಗ್ತಾ ಇದೆ. ಆಕ್ಚುಲಿ ಇಂಡಿಪೆಂಡೆನ್ಸ್ ಡೇ ಇರೋದು ಆಗಸ್ಟ್ಗೆ. ಏನ್ ಇಷ್ಟ ಬೇಗ ಇಂಡಿಪೆಂಡೆನ್ಸ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅದನ್ನ ಮೇಡಮ್ ಅವರು ಹೇಳ್ತಾರೆ. ಇಲ್ಲಿ ಘಮ ರುಚಿಯಾದ ಅಡುಗೆ ಮಾಡ್ತಾ ಇದಾರೆ. ಯಾರಿಗೋಸ್ಕರ? ನನ್ ಗಂಡನ್ಗೋಸ್ಕರ. ಇವತ್ತೇ ಲಾಸ್ಟ್ ಡೇ ಗೈಸ್, ನನ್ಗೋಸ್ಕರ ಮಾಡೋದಿಗಳು. ಇನ್ನೊಂದು ಸ್ವಲ್ಪ ರುಚಿಯಾಗಿ ಸ್ವಲ್ಪ ಮೋನಿಗೆ ಟೇಸ್ಟ್ ಮಾಡ್ಸೋಣ ಅಂತ. ಇನ್ನ 1 ತಿಂಗಳು ನಾನು ನೋಡಲ್ಲ ತಿಂಗಳು ನನ್ನ ಹತ್ರ ಬರ್ಬೇಡ. ಇನ್ನೊಂದು ತಿಂಗಳು ನಮ್ಮ ಮದ್ವೆ ಆದ್ಮೇಲೆ ನಾನು ಮಮ್ಮಿ ಮನೆಗೆ ಲಾಂಗ್ ಟೈಮ್ ಇರಕ್ ಹೋಗಿಲ್ಲ ಈ ನಡುವೆ. ಅಂಡ್ ಏನಂದ್ರೆ ಆಷಾಢ ಬರ್ತಾ ಇದೆ. ಸೊ ಅದಕ್ಕೇನೆ ಮಮ್ಮಿ ಹೇಳಿದ್ರು ಈ ಸಲ ಆಷಾಢಕ್ಕೆ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ. ಸೊ ಅದಕ್ಕೆ ಫುಲ್ ಪ್ರಿಪರೇಷನ್ಸ್ ನಡೀತಾ ಇದೆ. ಅಡಿಗೆ ಅಂತೂ ಫುಲ್ ನಾನು ಮತ್ತೆ ಶ್ರುತಿಯಾಗ ಫುಲ್ ಗಮಗಮಿಸುತ್ತುವ ವೆರೈಟಿ ಡೆಲಿಷಿಯಸ್ ಅಡಿಗೆ ಮಾಡಿದೀವಿ. ವೆಜ್ ಮಾಡ್ತಾ ಇದೀವಿ ಟು ಬಿ ಸ್ಪೆಸಿಫಿಕ್, ಬಿಕಾಸ್ ಅವರು ಲಚ್ಚುನೆಲ್ಲ ಇನ್ವೈಟ್ ಮಾಡಿದೀವಿ. ಅವರು ನಾನ್ ವೆಜ್ ತಿನ್ನಂಗಿಲ್ಲ. ಸೊ ಅದಕ್ಕೆ ಫುಲ್ ವೆಜ್ ಸ್ಪೆಷಲ್. ಅಷ್ಟೇ ಏನ್ ಗೊತ್ತಾ, ಈ ತರ ಅಡಿಗೆ ಎಲ್ಲ ಮಾಡಿಸ್ತಾ ಇರೋದು ಖುಷಿ ವಿಷಯಕ್ಕೋಸ್ಕರ. ಯಾಕಂದ್ರೆ ನಮ್ದು ಅವ್ರ ಅಮ್ಮನ ಮನೆಗೆ ಹೋಗ್ತಾ ಇರೋದು. ಸೊ ನನಗೊಂಥರ ಹಬ್ಬ ಇನ್ಮೇಲೆ ಇನ್ನೊಂದ್ ತಿಂಗಳು ನೋಡೋಣ. ಅದಕ್ಕೆ ಬ್ಯಾಕ್ ಟು ಬ್ಯಾಚುಲರ್ಸ್ ಲೈಫ್. ನಿನ್ನ ಮಿಸ್ ಮಾಡಲ್ವಾ? ನೀನ್ ಹೇಗಿರ್ತೀಯ ಬಿಟ್ಟು 1 ತಿಂಗಳು? ಹೆಂಗಿರ್ತೀಯಲ್ಲ, ನಾನು ಇಲ್ವಲ್ಲ, ಹೆಂಗ್ ಮ್ಯಾನೇಜ್ ಮಾಡ್ತೀಯ ಅಂತ ಕೇಳ್ತೀನಿ ಅಷ್ಟೇ. ನಮ್ ಪ್ರತಾಪ ಬಂದಿದ್ದಾನೆ. ಹಾಯ್ ಪ್ರತಾಪ. ಹಾಯ್. ಅಲ್ಲಿ ಯಾರೋ ಬಂದಿದ್ದಾರೆ ಅನ್ಸುತ್ತೆ. ಹಾಯ್ ಲಚ್ಚು, ಹೇಗಿದ್ದೀರಾ? ಆರಾಮು. ಹಾಯ್ ಅರುಣ್. ಎಸ್, ಥ್ಯಾಂಕ್ ಯು. ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಇವಾಗ ಬಂದ ತಕ್ಷಣ ಅರುಣ್ ಅವ್ರಿಗೆ ಅರ್ಥ ಆಯ್ತು, ಫೈನಲಿ ನನ್ ಫ್ರೀಡಮ್ ಸಿಗ್ತಾ ಇದೆ ಅಂತ ಅಂದ್ಬಿಟ್ಟು ಅಲ್ಲ. ಸೊ ಫೈನಲಿ ನಂದನ್ನ ಕರ್ಕೊಂಡು ಹೋಗೋದಕ್ಕೆ. ಆಕ್ಚುಲಿ ಏನ್ ಗೊತ್ತಾ, ನಾನು ಲಾಸ್ಟ್ ವೀಕೇನೆ ಆರ್ಡರ್ ಮಾಡಿದೆ ರಿಟರ್ನ್ಗೆ ಪ್ರಾಡಕ್ಟ್. ಫೈನಲಿ ಬಂದಿದ್ದಾರೆ ಪ್ರಾಡಕ್ಟ್ ನ ಪಿಕಪ್ ಮಾಡ್ಕೊಂಡು ಹೋಗೋದಕ್ಕೆ. ರಿಪೇರಿ ಮಾಡಿ ಅದನ್ನೇ ಕಳಿಸ್ತೀವಿ ವಾಪಸ್. ಛೇ, ರೀಪ್ಲೇಸ್ಮೆಂಟ್ ಇಲ್ಲ, ಓನ್ಲಿ ರಿಪೇರ್ ಸರ್ವಿಸ್. ಪಾಲಿಶ್ ಮಾಡಿ ಕಳಿಸ್ತೀವಿ. ಆಯ್ತಾ ಅನ್ವಿ, ಹೇಗಿದ್ದೀರಾ? ಇವತ್ತು ಸ್ಕೂಲ್ ರಜೆ ನಂಗೆ ಅನ್ವಿಗೆ. ಹೇರ್ ಕಟ್ ಮಾಡ್ಸಿದೆ, ಬಾಫ್ ಕಟ್. ತುಂಬಾ ಲಾಂಗ್ ಇತ್ತಲ್ವಾ, ಬಿಡಕ್ಕಾಗಲ್ಲ, ಅದಕ್ಕೆ ಶಾರ್ಟ್ ಮಾಡಿಸ್ಬಿಟ್ಟಿದ್ದೀನಿ. ಓಕೆ. ಇವಾಗ ಇಲ್ಲಿ ಅಡುಗೆ ಮನೆಯಲ್ಲಿ ಅರುಣ್ ಅವ್ರಿಗೆ ಎದುರುಗಡೆ ಮನೆಯಿಂದ ಒಂದ್ ಸ್ವಲ್ಪ ಸ್ಮೆಲ್ ಬಂದಿರುತ್ತೆ ಗಮ್ಮಂತ ಸಂಡೆ ಎಲ್ಲ. ಓಕೆ. ಸೊ ಇವಾಗ ಇಲ್ಲಿ ನಮ್ಮ ಅಕ್ಕ ದಾನ್ವಿ ಎಲ್ಲ ಬಂದಿದ್ದಾರೆ. ಏನಮ್ಮ ಸಮಾಚಾರ? ನಾದ್ನಿನ ಆಷಾಢಕ್ಕೆ ಕಳಿಸ್ತಾ ಇರೋದು. ಅವರು ಎಲ್ಲಿ ಸುಪ್ರಿಯ ಅವರು? ಅವ್ರು ಮಂಡ್ಯಕ್ಕೆ ಹೋಗಿದ್ರು ತಾನೆ, ಬಟ್ ಹೊಟ್ಟಿಲ್ವಾ ಇನ್ನು ಅವರು? ಸಂಜೆ ಬರ್ತೀನಿ ಅಂತ ಹೇಳಿದ್ರು. ಓಕೆ. ಏನ್ ಮಾಡ್ತಿದ್ಯಾ ಸ್ಪೆಷಲ್? ಬಡಿಸ್ಲಾಕ್ ತೋರಿಸ್ಲಾ? ಇವಾಗಲೇ ತೋರಿಸ್ಲಾ? ಇವಾಗ ಏನ್ ತೋರಿಸ್ಬೇಡ, ಜಸ್ಟ್ ಹೇಳು. ನಾನು ಗೆಸ್ ಮಾಡ್ತೀನಿ. ಪಾತ್ರೆ ಎಲ್ಲ ನೋಡಿ ಕಾಳುಗೊಜ್ಜು ಅಂತ ಗೊತ್ತು. ಕೋಸಂಬರಿ ಅದ್ ಯಾಕಂದ್ರೆ ಮಾಡ್ತಾ ಇದ್ದೆ, ಬಿಕಾಸ್ ನೋಡಿದೆ ನಾನು. ಆಮೇಲೆ ಅನ್ನ ಸಾಂಬಾರು. ಆಮೇಲೆ ಅಫ್ಕೋರ್ಸ್ ಅನ್ನ ಸಾಂಬಾರ್ ಕಾಮನ್. ಒಂದು ಪಲ್ಯ, ಸ್ವೀಟ್ ಒಂದು ಕೋಸಂಬರಿ, ಇನ್ನೊಂದು ಪಲ್ಯ ಇರ್ಬೋದು. ಲಚ್ಚು ಎಲ್ಲ ಗೆಸ್ ಮಾಡ್ಬಿಟ್ರು ಹೋಗು. ಯಾಕಂದ್ರೆ ಎಲ್ಲ ಮುಂದೆ ಇದೆ. ಸೊ ಫಸ್ಟ್ ಸ್ವೀಟ್ ಇಂದ ಸ್ಟಾರ್ಟ್ ಮಾಡೋಣ. ಪಾಯಸ, ಒಬ್ಬಟ್ಟು. ಒಬ್ಬಟ್ಟು ಮಾಡಿದ ನೀನು? ಅವಳೆ ಇವಳು ಮಾಡೋದು ಒಬ್ಬಟ್ಟು. ಡಿಸ್ಟರ್ಬ್ ಮಾಡಬೇಡಿ. ಪಾಯಸ, ಒಬ್ಬಟ್ಟು, ಬೀನ್ಸ್ ಪಲ್ಯ, ಕೋಸಂಬರಿ, ಈ ಸ್ವೀಟ್ ಕೊಂದು, ಆಮೇಲೆ ಪಲಾವ್,
ಓಹೋ ಅಕ್ಕಿ ರೊಟ್ಟಿ, ಅಕ್ಕಿ ಬೇಳೆ ಸಾಂಬಾರು, ಯಪ್ಪ ಮಜ್ಜಿಗೆ. ನೀನ್ ಇವತ್ತು ಶ್ರುತಿ ಅಕ್ಕನ್ ಬಿಟ್ಟಿಲ್ಲ ಹಂಗಾದ್ರೆ. ಅಲ್ಲ. ನಾನ್ ಬರಕ್ಕಿಂತ ಮುಂಚೆ ಅವಳೆಲ್ಲ ರೆಡಿ ಮಾಡಿ ಇಟ್ಟಿದ್ದು. ನಾನ್ ಜಸ್ಟ್ ಬಂದ ಲಚ್ಚು ಜಸ್ಟ್ ಇಮ್ಯಾಜಿನ್ ಇಷ್ಟೆಲ್ಲ ಮಾಡಿಸ್ತಾ ಇದೀವಿ ಅಂತಾನೆ ನಂಗೆ ಎಷ್ಟು ಖುಷಿಯಾಗಿರ್ಬೇಡ ಹೋಗ್ತಾ ಇರೋದು. ಆಂಟಿ ಇಲ್ಲ ಇಲ್ಲ ಬೇಗ ಎದ್ಬಿಟ್ಟು ಮಾಡಿ. ಪರವಾಗಿಲ್ಲ, ಎಲ್ಲ ಇವಳೇ ಮಾಡಿದಾಳೆ. ಅಲ್ಲ ಇನ್ನೊಂದು 10 ನಿಮಿಷ ಬರೋಕಾಯ್ತು. ನಾನು ಇಲ್ಲಿ ಓಡೋಗನ್ನ ನೋಡ್ತಾ ಇದ್ರಿ ನೀವು ಅಂಗಡಿಗೆ. ಸೊ ಆಷಾಢಕ್ಕೆ ಹೋಗ್ತಾ ಇದೀನಿ 1 ತಿಂಗಳಿಗೆ, ಅದಕ್ಕೆ ಹೋಗ್ ಬರ್ತೀನಿ. ಹ್ಮ್ ಸೊ ಆಷಾಢಕ್ಕೆ ಹೋಗಿ ಬರ್ತೀನಿ. ಸೊ ಅದಕ್ಕೇನೆ ವೆರೈಟಿ ಅಡ್ಗೆ ಎಲ್ಲ ಮಾಡೋಣ ಅಂತ ಮಾಡ್ತಾ ಇದೀವಿ. ನಾನು ಶ್ರುತಿ ಅಕ್ಕ ಎಲ್ಲ ಸೇರಿ ರಾತ್ರಿ ಅಂಕಲು ಅಜ್ಜಿ ಮತ್ತೆ ಮೋಹನ ಎಲ್ಲ ಬಿಡಿಸಿಟ್ಟಿದ್ರು, ಲೈಕ್ ವೆಜಿಟೇಬಲ್ಸ್ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿಟ್ಟಿದ್ರು. ಸೊ ಅದಕ್ಕೆ ಬೆಳಗ್ಗೆ ನಮ್ಗೆ ಕಟ್ಟಿಂಗ್ ಆಗ್ಲಿ ಪ್ರತಿಯೊಂದಕ್ಕೂ ಈಸಿ ಆಯ್ತು. ಎಸ್. ಸೊ ಎನಿವೆ ಮೇಡಮ್ ಅವರು ಇವತ್ತು ಅವರ ಮನೆಗೆ, ಅಮ್ಮ ಮನೆಗೆ ಹೋಗ್ತಾ ಇದ್ದಾರೆ. ಬಾಯ್. ಬಾಯ್ ಹೋಗಿದ್ದ ಮುಂಚೆ ಮನೆಯೆಲ್ಲ ಫುಲ್ ನೀಟಾಗಿ ಎಲ್ಲಾನು ರೆಡಿ ಮಾಡಿ ಎಲ್ಲಾನು ಲೈಕ್ ನಮ್ಗೇನು ತೊಂದರೆ ಆಗದೆ ಇರತ್ತೆ, ನಮ್ಗೇನು ಕೆಲಸ ಇದೆ ಅಂತ ಮಾಡಿ ಹೋಗಿದ್ದಾರೆ. ಈಗ ಸದ್ಯಕ್ಕೆ ದಿನಕ್ಕೆ ನಾಳೆಯಿಂದ ಹೇಗಿರುತ್ತೆ ಮನೆ ಗೊತ್ತಿಲ್ಲ. ನಾನು ಹೇಗ್ ಬಿಟ್ಟು ಹೋಗಿದೀನಿ ಅದೇ ತರ ನನಗೂ ವಾಪಸ್ ಮನೆ ಕೊಡ್ಬೇಕು. ಸರಿ ಆಯ್ತು, ಬೇಗ ಅಡಿಗೆ ಮಾಡಿ ಅದು ಒಬ್ಬಟ್ಟು ತಗೊಂಡ್ಬಂದ್ಬಿಡ್ತೀನಿ ನಾನು. ಚೆನ್ನಾಗಿ ತಿಂದ್ರೆ ಸ್ವಲ್ಪ ಸೆಂಟ್ ಭಯ ಕೇಳೋದು ಇಲ್ಲಿ ಕೆಲಸ ಮಾಡ್ಬೇಕು. ಬೇಡ ಬಿಡು, ಬಿಸ್ಲು. ಬಾಯ್. ಓಕೆ, ಸೊ ಬಟ್ ತೊಗೊಂಬೋಣ ಅಂತ ಅಂದ್ಬಿಟ್ಟು ಇಲ್ಲೇ ಹೊರಗೆ ಮನೆ ಹತ್ರ ಬಂದಿದ್ದೆ. ಆ್ಯಕ್ಚುಲಿ ಮನೆಯಲ್ಲೇ ಮಾಡ್ಬೋದಿತ್ತು, ಬಟ್ ಟೈಮ್ ಇರಲಿಲ್ಲ, ನಂದಿಗೆ ಮಾಡೋಕ್ಕೆ ಬರಲ್ಲ. ಸೊ ಅದಕ್ಕೋಸ್ಕರ ಇಲ್ಲೇ ಮನೆ ಹತ್ರ ಹೊರಗೆ ಮನೆ ಇದೆ, ಬಂದಿದ್ವಿ. ಸೊ ತೊಗೊಂಡಾಯ್ತು, ಮನೆಗೆ ಹೋಗೋಣ. ನಿಮಗೆ ಇವಾಗ ಚಾನ್ಸ್ ಸಿಕ್ಕದೆ ಲಚ್ಚೋನ್ನ ಆಷಾಢಕ್ಕೆ ಕಳ್ಸದ್ರೆ ಹಾಂ ವರ್ಷ ಪೂರ್ತಿ ಕಳ್ಸಿದ್ರೆ ಆಕ್ಚುಲಿ ಎಲ್ಲರೂ ಪಾಪ ಹೆಂಡತಿ ಒಂದು ಬೇಜಾರ್ ಮಾಡ್ಕೊಂಡ್ರೆ ಖುಷಿಯಾಗಿ ಹೋಗಮ್ಮ ಅದೇ ಸಾಕ್ಷಿ. ಇವಾಗ ಹೋಗ್ತಾ ಇದ್ದೀನಿ. ಅಲ್ಲ ಇವಾಗ ಆಕ್ಚುಲಿ ಮನ್ಸಾರ ಹೇಳಕ್ ಆಗಲ್ಲ, ಮೇಲ್ಮೇಲೆ ಹೇಳ್ಬೇಕು. ಅದೇ ಮೇಲ್ಮೇಲೆ ಇರೋ ತರ ಹೇಳ್ಬೇಕು. ಮನ್ಸಾರ ಹೇಳಿದ್ರೆ ಆಮೇಲೆ ಅರುಣ್ ಅವ್ರಿಗೆ ಅಷ್ಟೇ. ನಾನಂತೂ ನಂದನ್ ತುಂಬಾ ಮಿಸ್ ಮಾಡ್ಕೊಳ್ತೀನಪ್ಪ. ಅಲ್ಲ ಮಿಸ್ ಮಾಡ್ಕೊಳ್ತೀನಿ, ಅಲ್ಲ ನಾನ್ ಮಿಸ್ ಮಾಡ್ಕೊಳ್ತೀನಿ ಅಂದ್ರೆ ಆಂಟಿನೇ ನಗ್ತವ್ರೆ. ಫ್ರೀಡಮ್ ನೆಕ್ಸ್ಟ್ ಅಷ್ಟೇ ಎಷ್ಟೊಂದು ದಿನ ಆಗಿದೆ ಬೈಕ್ ರೈಡ್ ಎಲ್ಲ ಹೋಗಿ. ಪ್ಲಾನ್ ಆಗಿರ್ಬೇಕೇನಪ್ಪ, ಏನೆಲ್ಲ ಹೋಗ್ಬೇಕು, ಎಲ್ಲೆಲ್ಲಿ ಹೋಗ್ಬೇಕು, ಎಕ್ಸಾಕ್ಟ್ಲಿ ಲಚ್ಚು. ಯಾವ ಬೈಕ್ ತಗೊಂಡು ಹೋಗ್ಬೇಕು. ಅಲ್ಲ ಆಕ್ಚುಲಿ ಇಷ್ಟು ದಿನ ಪ್ಲಾನ್ ಮಾಡ್ಬೇಕಾಗಿತ್ತು ಇವ್ರ ಜೊತೆ. ಒಂದ್ಸಲ ಅಟ್ಲೀಸ್ಟ್ ಜಗಳ ಮಾಡ್ಕೊಂಡು ಸುಮ್ಮನೆ ಹೊರಗಡೆ ಹೋಗ್ತಾರ ಹೊಟ್ಟೋಗ್ಬೇಕು ಅಂತ. ಇವಾಗ ಇನ್ನೂ ಪ್ಲಾನ್ ಎಲ್ಲ ಏನಿಲ್ಲ. ಇವಾಗ ಹೋಗ್ಬೇಕು ಅಂದ್ರೆ ಆರಾಮಾಗಿ ಹೋಗ್ಬೋದು, ಏನು ತೊಂದರೆ ಇಲ್ಲ. ಅವ್ರ ಫ್ರೆಂಡ್ಸ್ ಎಲ್ಲ ಯಾಕೆ ಎದುರ್ಕೋತಾರೆ ಗೊತ್ತಿಲ್ಲ. ನಿನ್ನೆ ಫೋನ್ ಮಾಡಿದ್ದೆ ಇವ್ರ ಫ್ರೆಂಡ್ಸ್ ಯಾರು, ಅವರು ಸರಿ ನಮ್ಮ ಅಕ್ಕ ನನ್ನ ವೈಫ್ ಕೊಡ್ತೀನಿ ತಗೊಳ್ಳಿ ಹೇಳ್ಬಿಡಿ ನೀವು. ಇಲ್ಲ ಬೇಡ ಲೌಡ್ ಸ್ಪೀಕರ್ ಅಂಕಿ ಲೌಡ್ ಸ್ಪೀಕರ್ ನಮ್ಮ ಅಂಕಿತ್ ಕಾಲ್ ಮಾಡಿದ್ದ, ಏನೋ ಹೇಳ್ತಾ ಇದ್ದ. ಸರಿ ಒಂದ್ ಕೆಲಸ ಮಾಡೋ, ಲೌಡ್ ಸ್ಪೀಕರ್ ಆನ್ ಮಾಡ್ತೀನಿ ಇರೋ ಅಂತಂದ್ಬಿಟ್ಟು ಅಂದಿದ ತಕ್ಷಣ ಬ್ರೋ ಬೇಡ ಅಂತ ಎದುರುಕೊಳ್ತಾನ ಅವನು. ಆಕ್ಚುಲಿ ಏನಾಗಿದೆ ಗೊತ್ತಾ, ಮದ್ವೆ ಆದಾಗಿಂದನು ನಂದು ಲೈಫ್ ಸ್ಟೈಲೇ ಡಿಫ್ರೆಂಟ್ ಮದ್ವೆಗಿಂತ ಮುಂಚೆ. ಸೊ ಏನಾಗಿದೆ, ಮದ್ವೆ ಆದ್ಮೇಲೆ ನಮ್ಮ ಹುಡುಗರುಗಳೆಲ್ಲರೂ ಎಲ್ಲರೂ ಹೊರಡೋಗ್ಬೇಕಂದ್ರೆ ನಾನು ಕರೀತಾನೆ ಇಲ್ಲ. ನಾನು ಲೈಕ್ ನನಗೆ ಅನಿಸ್ತಾ ಇದೆ ನಾನು ಫ್ರೀ ಆಗಿದ್ದೀನಿ, ಕರೀಲಿ ಅಂತ ನಾನು ವೇಟ್ ಮಾಡ್ತಾ ಇದ್ರೆ ಅವರು ಬಿಡೋ ಮದ್ವೆ ಆಗಿದೆ ಇನ್ನೆಲ್ಲಿ ಬರ್ತಾರೆ, ಮದ್ವೆ ಆಗಿದೆ ಬಿಡು ಅಂತ ಬಿಟ್ಟು ಹೇಳ್ತಾ ಇದ್ದಾರೆ. ಆತರ. ಆಮೇಲೆ ಫ್ರೆಂಡ್ಸ್ ಎಲ್ಲ ಕೇಳಿದ್ರೆ ಏನಂತಾರೆ ಗೊತ್ತಾ, ಯಾಕೆ ನಾನು ಕರ್ದಿಲ್ಲ, ಎಲ್ಲ ನಾನು ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ರೆ ಅಂದ್ರೆ ನೀನೆಲ್ಲಿ ಬರ್ತೀರಪ್ಪ, ಮದ್ವೆ ಆಗಿದೆ, ನಿಮ್ ಹೆಂಡತಿ ಕಳಿಸ್ತಾರ ಹಂಗೆ ಹಿಂಗೆ ಅಂತಾರೆ. ಬಟ್ ಗೈಸ್ ಈ ವ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ನನ್ನ ಫ್ರೆಂಡ್ಸ್ ಗಳೆಲ್ಲ ನಾನು ಫ್ರೀ ಆಗಿದ್ದೀನಿ, ಇನ್ನು 1 ತಿಂಗಳು ಫ್ರೀ ಆಗಿದ್ದೀನಿ. ನೀವೆಲ್ಲಾದ್ರೂ ಹೋದ್ರೆ ಕರೀರಿ ಪ್ಲೀಸ್. ದಯಮಾಡಿ ಕರೀರಿ. ಹೌದು, ನನಗೂ ಸ್ಟಾರ್ಟಿಂಗ್ ಹಂಗೆ ಅನ್ಸೋದು. ಹಾ. ಯಾಕೆ ನನ್ನ ಫ್ರೆಂಡ್ಸ್ ಕರೀತಾ ಇಲ್ಲ. ಇನ್ನೊಂದೇನಂದ್ರೆ ಒಬ್ಬೊಬ್ರು ಇರ್ತಾರೆ ಫ್ರೆಂಡ್ಸ್ಗಳು, ಒಬ್ಬೊಬ್ರು ಫ್ರೆಂಡ್ಸ್ ಇರ್ತಾರೆ, ಅವ್ರಿಗೊಂದು ನೆಪ ಬೇಕಷ್ಟೇ ಕರೀದೇ ಇರೋದಕ್ಕೆ, ಸರಿನಾ? ಆಮೇಲೆ ಒಬ್ಬೊಬ್ರು ಫ್ರೆಂಡ್ಸ್ ನೋಡ್ತಾ ಇರ್ತಾರೆ, ಇವಾಗ ವಿಡಿಯೋ ನೋಡ್ತಾ ಇರ್ತಾರೆ. ಅವ್ರಿಗೆ ಏನ್ ಕೇಳಿದ್ರೆ ಎಲ್ಲಪ್ಪ ನಮ್ಮನೆಲ್ಲ ಕರಿತೀಯಾನೆ, ನೀನೆಲ್ಲಪ್ಪ ಬರ್ತಿದೆ ಕರ್ದಿದ್ರೆ ಮದ್ವೆ ಆಗ್ಬಿಡಿದ್ಯಾ ಅಂತ ಅಂತಾರೆ. ಅವ್ರು ಕರೆಯೋದು ಇಲ್ಲ, ಅವ್ರಿಗೊಂದು ನೆಪ ಅಷ್ಟೇ. ಹೌದು, ಒಬ್ಬೊಬ್ರು ಫ್ರೆಂಡ್ಸ್ ನೋಡ್ತಾ ಇದ್ರೆ ಅದು ನಿಮ್ಗೆನೆ ಹೇಳ್ತಿರೋದು ಮೋಹನ್ ಅವರು. ನಿಮ್ಗೂ ಈ ತರ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿದ್ಯಾ ನಿಮ್ ಫ್ರೆಂಡ್ ಜೊತೆ ಮದ್ವೆ ಆದ್ಮೇಲೆ? ನಾನು ಯಾರು ಅನ್ಕೊಂಡು ನಾನು ಇವ್ರು ಬಂದಿದ್ದ ನೋಡಿಲ್ಲ. ಓ ಇಲ್ಲಿ ನೋಡಿ ಸರ್ಪ್ರೈಸ್.
ನಾನು ನಿಜವಾಗ್ಲೂ 10 ಸಲ ಕೇಳ್ದೆ ಅಕ್ಕಂಗೆ. ಹಾಯ್ ಮಾಡು. ಬಂತು ಆಮೇಲೆ ಕಡೆ ಸಂಜೆ ಬರ್ತಾಳೆ ಬಟ್ ಸಂಜೆ ಬರ್ತಾಳೆ. ಹೇಗಿದ್ದೀರಾ? ನನಗೆ ಆಕ್ಚುಲಿ ಡೌಟ್ ಬಂತು ಲಚ್ಚು ಹೇಳಿದಾಗ ಅವ್ರು ಬರ್ತಾರೆ ಅಂತ ಅಂದ್ರು. ಹಾಯ್ ಹಾಯ್ ಬನ್ನಿ ಬನ್ನಿ. ಹಾಯ್ ದಾನ್ವಿ. ಹೇಗಿದೆ ಮೆನು? ಮೆನು ನೋಡಕ್ಕೆ ತುಂಬಾ ಚೆನ್ನಾಗಿದೆ. ತಿನ್ನಕ್ಕಿನ್ನೂ ಸಖತ್ತಾಗಿರುತ್ತೆ. ಓಕೆ. ವೇಟಿಂಗ್ ಇವಾಗ ಫಸ್ಟ್ ಮಕ್ಕಳು ಪ್ರಯಾರಿಟಿ. ಮಕ್ಳಿಗೆ ತಿನ್ಸ್ಬಿಟ್ಟು ನೆಮ್ಮದಿಯಾಗಿ ಆರಾಮಾಗಿ ಒಂದ್ ಸ್ವಲ್ಪ ಎಲ್ಲಡಿಕೆ ತಿನ್ಸ್ಬಿಟ್ಟು ಬಟ್ ಏನ್ ಗೊತ್ತಾ ಸ್ಯಾಡ್ ವಿಷಯ ಏನಪ್ಪಾ ಅಂತಂದ್ರೆ ನಂದು ಇಲ್ಲಿದ್ದಾಗ ಸ್ವಲ್ಪ ಎಲ್ಲ ಟೈಮ್ ಟು ಟೈಮ್ ಎಲ್ಲ ಊಟ ಎಲ್ಲ ಮಾಡ್ಕೊಳ್ಳೋದು ಅಡುಗೆ ಎಲ್ಲ ಮಾಡ್ಕೊಳ್ಳೋದು ಅದೊಂದು ಮಿಸ್ ಮಾಡ್ಕೊಳ್ತೀನಿ ಅಷ್ಟೇ. ಏನಿದು ಸ್ಪೆಷಲ್ ಏನಾದ್ರು ಮಾಡ್ಬಿಟ್ಟಿದ್ಯಾ? ನೋಡಿ ಇವಾಗ ಸ್ವೀಟ್ ಕಾರ್ನ್ ಮಸಾಲ, ಶ್ರೀಕಾಂತನ್ ಸ್ಪೆಷಲ್, ಪಾಯಸಂ, ಒಂಥರ ಪಂಚಾಮೃತ ತರ ಇದೆ. ಹಪ್ಪಳ, ಮಜ್ಜಿಗೆ, ಮೊಸರು ಗೊಜ್ಜು, ಅಕ್ಕಿ ರೊಟ್ಟಿ, ಕಾಳುಗೊಜ್ಜು, ಕಾಳುಗೊಜ್ಜು, ಆಮೇಲೆ ಇಕ್ಕಿದ್ಬೇಳೆ ಸಾಂಬಾರು, ಇಕ್ಕಿದ್ಬೇಳೆ ಸಾರು, ಪಲಾವ್, ರೈಸು, ಮೊಸರು, ಆಮೇಲೆ ಈ ಕಡೆ ಒಬ್ಬಟ್ಟು ಸ್ಪೆಷಲ್. ಅದು ಒಂಥರ ಅಲ್ಲ ಎರಡ್ ತರ ಬೇಳೆ ಒಬ್ಬಟ್ಟು ಕಾಯಿ ಒಬ್ಬಟ್ಟು. ಸೊ ನೋಡಿ ಇಷ್ಟೆಲ್ಲ ವೆರೈಟಿ ಎಲ್ಲಾನು ಮಾಡಿದ್ದಾರೆ ನಮ್ಮ ಮೇಡಮ್ ಅವರು. ಸೊ ಐ ಆಮ್ ಆಲ್ಸೋ ವೇಟಿಂಗ್ ಇದೆಲ್ಲ ನಾವು ತಿನ್ನೋಣ. ಇವತ್ತು ಒಂಥರ ಹಬ್ಬದ ವಾತಾವರಣ ಅಂತಾನೆ ಅನ್ಬೋದು. ಬಡಿಯಾ ಎಲ್ಲ ಊಟಕ್ಕೆಲ್ಲ ಕುತ್ಕೋಣ. ಇವಾಗ ಟೈಮ್ ಆಗಿದೆ 2:15. ಓಕೆ, ನಮ್ಮ ಸಿಂಬಾಗೆ ಇವನೇನೋ ಕೇಕ್ ತಿನ್ಬೇಕು ಅಂತಂದ. ಅದಕ್ಕೆ ಇವಾಗ ಚೊಕೊಪೈ ತಗೋಣ ಅಂತ ಹೋಗಿದ್ವಿ. ಯಾರಿಗಿದು ಚೊಕೊಪೈ? ಲಡ್ಡುಗೆ, ಅಣ್ಣಗೆ, ಆಮೇಲೆ ದಾನ್ವಿಗೆ. ದಾನ್ವಿಗೆ ಒಂದು. ಇಲ್ಲಿ ಯಾರು ಇವನೊಬ್ಬಂಗೆ ತೊಗೊಂಡ್ರೆ ಇಲ್ಲ ಲಡ್ಡುಗೂ ಬೇಕು ಅಣ್ಣಗೂ ಬೇಕು ಅಂತ ಎಲ್ಲನೇ ಹೇಳ್ತಾ ಇದ್ದ. ಸೊ ಕ್ಯೂಟ್. ಬಾಳೆ ಎಲೆ ಊಟ. ಸೊ ಆಲ್ ಮೆನ್ಸ್ ಆರ್ ಈಟಿಂಗ್. ಹೇಗಿದೆ ಟೇಸ್ಟ್ ಎಲ್ಲ ಹೇಗಿದೆ? ಅರುಣ್ ಹೇಳಿ. ಒಬ್ಬಟ್ಟು ತುಂಬಾ ಚೆನ್ನಾಗಿದ್ಯಾ? ಒಬ್ಬಟ್ಟು ಮಾಡಿದ್ದು ನಾನು ಗೈಸ್. ನಾನು ಕಷ್ಟಪಟ್ಟು ಒಬ್ಬಟ್ಟು ಮಾಡಿದ್ದೀನಿ. ರೀ ನೀನ್ ಹೇಳ್ರಿ, ನೀನ್ ಕರೆಕ್ಟ್ ಆಗಿ ಹೇಳ್ತೀಯಾ? ಎಲ್ಲ ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿ ಯಾವ್ದಿದೆ? ಕಾಳುಗುಜ್ಜು ತುಂಬಾ ಚೆನ್ನಾಗಿದ್ಯಾ? ನಿಮ್ ಒಬ್ಬಟ್ಟು ಸೋತೋಯ್ತು. ಕಾಳುಗೊಜ್ಜು ಏನ್ ಗೊತ್ತಾ, ನಾನು ಹೂಮಡ್ಸೋ ಶಾಸ್ತ್ರದಲ್ಲಿ ಆಂಟಿ ಮಾಡಿದ್ರಲ್ಲ, ಅವಾಗ ಸಕ್ಕತ್ ಇಷ್ಟ ಆಗಿತ್ತು ಕಾಳುಗೊಜ್ಜು. ಅದೇ ತರನೇ ಮಾಡು ಅಂತ ಹೇಳಿದ್ದೆ. ಸೊ ಹತ್ತತ್ರ ಬಂದಿದ್ಯಾ ಇಲ್ಲ ಕಂಪ್ಲೀಟ್ ಆಗಿ ಬಂದಿದ್ಯಾ? ನಾನು ನೋಡ್ತೀನಿ, ಟೇಸ್ಟ್ ನೋಡ್ತೀನಿ. ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದೀರಾ? ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಅಣ್ಣನ್ ಕೇಳೋಣ. ಅಣ್ಣ ತುಂಬಾ ಚೆನ್ನಾಗಿದೆ. ತುಪ್ಪ ತುಂಬಾ ಚೆನ್ನಾಗಿದೆ ಅಂತ ನೋಡಿ. ಹೆಂಗಿದ್ಯಾ ನೀನು? ಅದಕ್ಕೇನೆ ಆಕ್ಚುಲಿ ನಮ್ ಡ್ಯಾಡಿ ಬಂದು ನಮ್ ದೊಡ್ಡಪ್ಪನ ಹಾಗೆ ಕರೀತಾ ಇದ್ದಿದ್ದು, ಎಣ ಎಣ ಅನ್ಕೊಂಡು. ಅದಕ್ಕೆ ಪ್ರತಾಪನ ನಾವು ಎಣ ಗೊತ್ತು. ಅದು ಹೆಣ, ಇದು ಎಣ. ಸೊ ಎಲ್ಲರೂ ಹೊಟ್ಟೆ ತುಂಬಾ ಊಟ ಮಾಡಿ, ನಾಚ್ಕೋಬೇಡಿ, ಓಕೆನಾ? ಮೋಹನ್, ಇನ್ನೊಂದ್ ತಿಂಗಳು ನಿಮ್ಮ ಹೆಂಡತಿ ಮಾಡಿದ ಅಡಿಗೆ ನಿಮ್ಗೆ ಸಿಗಲ್ಲ. ಓ, ನನ್ನ ನೋಡೆ ಬರೀ ನೀನ್ ಅಡಿಗೆನ ಮಾತ್ರ ಮಿಸ್ ಮಾಡ್ತಾರಂತೆ. ಹೌದು. ಫೋನ್ ಏನ್ ಮಾಡ್ಬಿಟ್ಟೆ? ಇನ್ನೊಂದ್ ತಿಂಗಳು ಫುಲ್ ಮಜವಾಗಿ ಸುತ್ತಾಡದೆ ಮೋಹನ್. ನನ್ಕಿಂತ ಮೋಹನ್ಗೆ ಚಿಂತೆ. ನೆನ್ಪ್ ಬರಲ್ವಾ? ನಿನ್ ಏನ್ ಮಾಡ್ತೀಯ ಅಲ್ಲಿ ಹೋಗಿ 1 ತಿಂಗಳು ತನಕ? ನಾವ್ ಬಾಳಂಚಿಗೆ 1 ತಿಂಗಳು ಹೋಗ್ಬಿಡೋಣ. ನಮ್ಮೇಲಲ್ಲ ಚಿಂತೆ, ನನಗೆ ಆಂಟಿ ಅಂಕಲ್ ಮೇಲೆ ಚಿಂತೆ. ಏನಿಲ್ಲ, 28 ವರ್ಷನೇ ಆ ಟಾರ್ಚರ್ನ ತಡ್ಕೊಂಡಿದ್ದಾರೆ. ಇನ್ನೊಂದ್ ತಿಂಗಳು ಒಪ್ಕೊಳ್ತೀರಾ? 28 ವರ್ಷ ಡೆಫಿನೆಟ್ಲಿ 28 ವರ್ಷನೇ ಆ ಟಾರ್ಚರ್ ತಗೊಂಡಿದೀವಿ. ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಬ್ಯಾಕ್ ಟು ಬ್ಯಾಚುಲರ್ಸ್ ಲೈಫ್. ಏನೇನ್ ಮಿಸ್ ಮಾಡ್ಕೊಳ್ತೀಯಾ? ನಾನು ಅಂಕಲ್ನ ಮಿಸ್ ಮಾಡ್ಕೋತೀನಿ, ಅಜ್ಜಿನ ಮಿಸ್ ಮಾಡ್ಕೋತೀನಿ, ಗಂಡನ ಮಿಸ್ ಮಾಡ್ಕೊಳ್ಳೋದು. ಸಾಯಂಕಾಲ ಫೋನ್ ಮಾಡ್ಬಿಟ್ಟು 8 ಗಂಟೆ ಕರೀತಾಳೆ, ಬಾಯಿಲಿ ಕೊರ್ಮಂಬೇಕು. ಓಹ್, ನೆಕ್ಸ್ಟ್ ಡೆಲಿಷಿಯಸ್ ಬರ್ತಾ ಇದೆ. ನಮ್ಮ ಯಜಮಾನ್ರ ಫೇವ್ರೇಟ್, ಒನ್ ಆಫ್ ದ ಫೇವ್ರೇಟ್ ಅಲ್ವೇನ್ರಿ? ನೀವ್ ಹೇಳಿ, ನಿಮ್ ಎಕ್ಸ್ಪೀರಿಯನ್ಸ್ ಎಲ್ಲ ಹೆಂಗಿತ್ತು ಆಷಾಢ? ಆಷಾಢ ನಮ್ದು ತುಂಬಾ ಚೆನ್ನಾಗಿತ್ತು. ನಾವು 1 ತಿಂಗಳು 1 ತಿಂಗಳು ಕಂಪ್ಲೀಟ್ ಆಗಿ ಎಷ್ಟು 5-6 ವರ್ಷ ಆಷಾಢನೇ ಆಗಿದೆ. ನೋಡೋಣ ಹೆಂಗಂತಾಳೆ.
ನಾವು 5-6 ತಿಂಗಳು ಆಷಾಢ 5-6 ವರ್ಷ ಆಷಾಢ ಅಲ್ಲ ಬಾಣಂತನ 2 ವರ್ಷ 2 ವರ್ಷ ಪ್ರೆಗ್ನೆನ್ಸಿ 4 ವರ್ಷ ಅಂಕಳಿಸು. ಆಂಟಿ ಆಷಾಢ ಎಂಟು ಕರ್ಕೊಂಡು ಹೋಗೋದು ಒಂದ್ ತಿಂಗಳು ಏನ್ ಮಾಡ್ತೀರಾ? ಏನ್ ಮಾಡ್ತೀರಾ? ಅದು ಪಾಯಿಂಟ್ ಆಗಿದ್ದು. ಆಷಾಢದಲ್ಲಿ ಎಂತಕ ಬಂದ್ರೆ 1 ತಿಂಗಳು ಚೆನ್ನಾಗಿ ನೀವು ಮಜವಾಗಿ ಬೈಕಲ್ಲಿ ಸುತ್ತಾಡ್ಕೊಂಡು ಫ್ರೆಂಡ್ಸ್ ಜೊತೆ ಹ್ಯಾಂಗ್ ಔಟ್ ಮಾಡ್ಕೊಂಡು ಫುಲ್ಲು ಆರಾಮಾಗಿ ನೈಟ್ ಔಟ್ಸ್ ಮಾಡ್ಕೊಂಡು ಫ್ರೆಂಡ್ಸ್ ಜೊತೆ ಇರಕ್ಕೆ ಅಂತ ಹೇಳ್ಬಿಟ್ಟು ಮಗಳನ್ನ ಆಷಾಢಕ್ಕೆ ಕರ್ಕೊಂಡು ಹೋಗ್ತೀವಿ. ಥ್ಯಾಂಕ್ ಯು ಸೋ ಮಚ್ ಆಂಟಿ. ಓಕೆ, ಸೊ ನಮ್ದೆಲ್ಲ ಆಯ್ತು. ಇವಾಗ ನಮ್ಮ ಹೆಣ್ಮಕ್ಳು ಕುತ್ಕೊಂಡಿದ್ದಾರೆ. ಆಂಟಿ ಹೆಂಗಿದೆ? ಇರಿ ಇಲ್ಲಿ ಎಲ್ಲ ಸೈಲೆಂಟ್ ಆಗಿರಿ. ಹಾ, ಇವಾಗ ಹೇಗಿದೆ ನಂದು ಮಾಡಿರೋ ಅಡ್ಗೆ ಆಂಟಿ? ಕಾಳುಗೊಜ್ಜು, ಉದ್ದಿನಬೇಳೆ ಸಾಂಬಾರು, ಕೋಸಂಬರಿ, ಪಲ್ಯ ಎಲ್ಲ ಚೆನ್ನಾಗಿದ್ಯಾ? ಇನ್ನೊಂದು ತಿಂಗಳು ನಂದು ಕೈಲಿ ಊಟ. ಹಾ ಹೇಗಿದೆ ನೀವ್ ಹೇಳಿ? ತುಂಬಾ ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಪಾಯಸ ಹಾಕಿಲ್ಲ, ಏನ್ ಬಡಿಸ್ತಾ ಇದ್ದೀರಾ? ಪಾಯಸ ನೀ ಹೇಳ್ಬೇಕು ತಾನೆ. ಓಕೆ, ಇವಾಗ ನಾವು ಬಡಿಸೋಣ ಸ್ವಲ್ಪ. ಬೇಬಿ ಹಬ್ಬ, ಒಂದೊಂದು ಸ್ಪೂನ್ ಹಾಕು, ಒಂದೊಂದು ಸ್ಪೂನ್ ಬೇಬಿ ಹಬ್ಬ. ಏಯ್ ನೀನ್ ಚೆನ್ನಾಗಿದೆ ತಿನ್ನು. ಏನ್ ಖುಷಿಗೆ ಇನ್ನೊಂದ್ ಸ್ವಲ್ಪ ತಿನ್ನು. ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ನೀವು ಬಂದಿದ್ರಾಗ ಒಂದ್ ಮಂತ್ ಮದುವೆ ನಮ್ ಕಡೆ ಅದು ಆಷಾಢ ಏನ್ ಮಾಡಲ್ಲ. ಆಷಾಢ ಮತ್ತೆ ವಸ್ಕುಳೆ ಶಾಸ್ತ್ರ ಅಂತ. ನಮ್ ಕಡೆ ಒಂದ್ಸಲ ಮದ್ವೆ ಆದ್ರೆ ಮುಗೀತು, ಹುಡುಗದ್ದು ಮುಗೀತು. 1 ಮಂತ್ ಇಂಡಿಪೆಂಡೆನ್ಸ್ ಎಲ್ಲ ಇಲ್ಲ. ನಂದು ಅಳ್ಬೇಡ, ಬಿಲ್ಕುಲ್ ಅಳ್ಬೇಡ ಕಣೆ, ನಾನು ಬಿಟ್ಟು ಹೋಗ್ತಾ ಇದೀನಿ ಅಂತ ಅಳ್ಬೇಡ. ಓಕೆ, ಸೊ ಫೈನಲಿ ಊಟ ಎಲ್ಲಾನು ಆಯ್ತು. ಎಲ್ಲ ಮುಗಿಸ್ಕೊಂಡು ಇವಾಗ ನಮ್ಮ ನಂದು ಅವ್ರಿಗೂ ತಾಂಬೂಲ ಕೊಟ್ಟು ಇವಾಗ ಅಮ್ಮ ಮನೆಗೆ ಕಳಿಸ್ತಾ ಇದೀವಿ. ಅವರೆಲ್ಲ ಹಂಗೆ ಬರ್ಸ್ಕೊಂಡು ತಿಂದ್ರು. ಅಜ್ಜಿ ಮೇಗೆಲ್ಲ ಹೊಡ್ತೊಳ್ಕಣಜ್ಜಿ ಅಮ್ಮ ಮನೆಗೆ. ಬೇಜಾರಾಗಲ್ವಾ ನಿಮ್ಗೆ? ಅವಾಗ್ಲೇ ಹೇಳಿದ್ರು ಇನ್ನೊಂದ್ ತಿಂಗಳು ಈಗೆಲ್ಲ ಇನ್ ಮನೇಲಿ ಇರಲ್ಲ, ಅದ್ ಬೇಜಾರಾಗುತ್ತೆ, ಇನ್ನೊಂದ್ ತಿಂಗಳು ಹೆಂಗಿರೋದು ಅಂತ. ಆಕ್ಚುಲಿ ನಂದು ಇದ್ರೆ ಅಜ್ಜಿಗೆ ಒಳ್ಳೆ ಟೈಮ್ ಪಾಸ್ ಆಗೋದು. ಕುತ್ಕೊಂಡು ನಮ್ಮ ಅಜ್ಜಿ ಅವರ ಬಾಲ್ಯದಿಂದ ಹಿಡಿದು ಅವರ ವಿವಾಹದಿಂದ ಹಿಡಿದು ನಮ್ಮ ತಾತ, ನಮ್ಮ ಮಕ್ಕಳು ಅಂದ್ರೆ ಲೈಕ್ ಅವ್ರ ಮಕ್ಕಳು ಅವ್ರ ಬಗ್ಗೆ ಎಲ್ಲ ಫುಲ್ ಕುತ್ಕೊಂಡು ಕತೆ ಎಲ್ಲ ಕೇಳ್ಕೊಂಡು ಇರ್ತಿದ್ಲು, ಟೈಮ್ ಪಾಸ್ ಆಗ್ತಿತ್ತು. ಇವಾಗ ನಂದು ಅಮ್ಮ ಮನೆಗೆ ಹೋಗ್ತಿದೆ. 1 ತಿಂಗಳು ಅಜ್ಜಿ ಹೆಂಗ್ ಟೈಮ್ ಪಾಸ್ ಮಾಡ್ತೀರಾ? ಏನ್ ಮಾಡೋದಪ್ಪ, ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಬಿಡಪ್ಪ. ಬಾಯ್. ಹಾ, ತಂಗಿ ಇಲ್ಲ ಅಂತ ಒಂದು ಮೈದಾನ ಮರಿಬೇಡಿ. ಅಜ್ಜಿ ಹೋಗ್ ಬರ್ತೀನಿ. ಇಲ್ಲ ಆತರ ಏನಿಲ್ಲ, ಬರ್ತೀವಿ. ಆಯ್ತು, ಹುಷಾರು. ನಮ್ಮ ಹೋಗೋ ಸಮಯ ಬಂತು. ಏನ್ ಬೇಜಾರಾಗ್ತಿಲ್ಲ ನಿನ್ಗೆ? ಯಪ್ಪ ಬಿಲ್ಕುಲ್ ಇಷ್ಟೂನು ಇಲ್ಲ ಅವಳಿಗೆ ಬೇಜಾರು. ಎಲ್ಲಾರ್ಗು ಅಷ್ಟೇ. ನನ್ನ ಆಷಾಢಕ್ಕೆ ಕರ್ಕೊಂಡು ಹೋಗ್ತಾ ಇದ್ರಲ್ಲ, ಹಾ. ಆ ಟೈಮಲ್ಲಿ ಪುನೀತ್ ಹೇಳಿದ್ರು ನಿಮ್ಮ ಮನೆಯಿಂದ ಬರ್ಬೇಕಾದ್ರೆ ಹತ್ಕೊಂಡ್ ಬಂದಿದೆ ತಾನೆ, ಹಾ. ಇವಾಗ ಇಲ್ಲಿಂದ ಹೋಗ್ಬೇಕಾದ್ರೂ ಹತ್ಕೊಂಡು ಹೋಗು ಅಂತ. ಬಾಯ್ ದಾನ್ವಿ. ಅವ್ನು ಹೊಟ್ಟೋದ. ಹಾ, ಮಕ್ಳು ಹೋದ್ರು ಅವಾಗ್ಲೇ. ಬರುದಾ? ಸರಿ ಆಯ್ತು, ಅಣ್ಣದ್ ಹೇಳಿ. ಬಾಯ್ ಬಾಯ್ ಬಾಯ್. ಮಿಸ್ ಮಾಡ್ತೀನಿ. ಮೊನ್ನೆ ಮಿಸ್ ಮಾಡ್ತೇನೆ ನಿಜ ಹೇಳಿ. ಇವಾಗ ಅದೇ ಸೇಮ್ ಇವಾಗ ಏನ್ ಮಾಡ್ಬೇಕು? ಒಂದ್ಸಲ ನೀನ್ ಜನ್ವನ್ ಆಗಿ ಹೇಳು. ಅಫ್ಕೋರ್ಸ್ ಮಿಸ್ ಮಾಡ್ಕೊಳ್ತೀನಿ. ಬಿಕಾಸ್ ಮದುವೆ ಆದಾಗ ಇನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ. ಇಲ್ಲ ಆಕ್ಚುಲಿ ತಮಾಷೆಗೆ ರೇಗಿಸ್ತಾ ಇರ್ತೀನಿ ಅವ್ಳ ಕಾಲಿಗೆ ಇದಕ್ಕೆ, ಬಟ್ ಟು ಬಿ ಆನೆಸ್ಟ್ ತುಂಬಾನೇ ಚೆನ್ನಾಗಿ ನೋಡ್ಕೊಳ್ತಾಳೆ. ಟೈಮ್ ಟು ಟೈಮ್ ಊಟ ಆಗಿರ್ಬೋದು, ಏನೋ ಕೆಲಸಗಳಾಗಿರ್ಬೋದು, ಅವಳ ಮನೇನ ಮೇಂಟೈನ್ ಮಾಡಿದ ರೀತಿ ನಾನು ತುಂಬಾ ಹಳೆ ಲೋಕಲ್ಲೂ ಹೇಳಿದೀನಿ. ಅವಳ ಮನೆಗೆ ಬಂದಾಗಿಂದ ನಾವು ಮನೆ ಲಕ್ಷಣನೇ ಚೇಂಜ್ ಆಗಿತ್ತು ಅಂತ ಅಂದ್ಬಿಟ್ಟು. ಬಟ್ ಅಫ್ಕೋರ್ಸ್ ಇವಾಗ ಅದು 1 ತಿಂಗಳ ಕಾಲ, ಜಸ್ಟ್ 1 ಮಂತ್ ಕಾಲ ಮಿಸ್ ಆಗುತ್ತೆ. ಎಗಡೆ ಇವಾಗ ಕಣ್ಮುಂದೆ ಇರ್ತಿದ್ಲಲ್ಲ, ಸೊ ಅಲ್ಬೇಡ ಹೋಗ್ಲಿ ಅಲ್ಬೇಡ. ಸುಮ್ಮನೆ ಫಾರ್ಮಾಲಿಟಿಗೆ ಹೇಳ್ತಾ ಇರೋದು. ಎದುರುಗಡೆ ಇಂತಿದ್ಲು ಅದೇ ಸ್ವಲ್ಪ ಇರ್ಸು ಮುರ್ಸು ಜಗಳಗಳು ಅದೆಲ್ಲ ಮಾಡ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಆದ್ರೂ ಆಗ್ತಿತ್ತು. ಇವಾಗ ಟೈಮ್ ಪಾಸ್ ಮಾಡಕ್ ಏನಿಲ್ಲ, ಸ್ವಲ್ಪ ಬೋರ್ ಆಗುತ್ತೆ. ಅದನ್ನ ಬಿಟ್ರೆ ಇಟ್ಸ್ ಓಕೆ. ನೀವ್ ಬರ್ಬೋದು, ಅವ್ರಿಗೆ ಆಷಾಢ, ನೀವ್ ಬರ್ಬೋದು. ನಾನು ಹೋಗ್ತಾ ನಿನಗೂ ಇದು ಆಷಾಢ ತವ್ರ ಮನೇಲಿ ಎಂಜಾಯ್ ಮಾಡು. ಬಟ್ ಎನಿವೇ ಗೈಸ್, ಕೋರಮಂಗ್ಲ ಇಲ್ಲೇ ಹತ್ರ ಇರೋದು, ಹೋಗ್ತಾ ಇರ್ತೀನಿ. ನೋಡ್ಬೇಕು ಅಂದಾಗೆಲ್ಲ ಜೆ ಪಿ ನಗರ ಹತ್ರ ನೀವು ಇಲ್ಲೇ.
ನಾನು ಮಿಸ್ ಮಾಡ್ಕೋತೀನಿ, ಇಲ್ಲ ಅಂತ ಇಲ್ಲ. ಬಟ್ ನನಗೆ ತುಂಬಾ ಎಕ್ಸೈಟ್ಮೆಂಟ್ ಏಂತಕ್ಕಿದೆ ಅಂದ್ರೆ, ನಾನು ರೆಗ್ಯುಲರ್ ಆಗಿ 1 ಮಂತ್ ಏನಿದೆ ಅಲ್ಲ, ನನ್ನ ನಾರ್ಮಲ್ ಲೈಫ್ ಮದ್ವೆ ಆಗಕ್ಕಿಂತ ಮುಂಚೆ ಏನ್ ಲೈಫ್ ಮಾಡ್ತಿದ್ದಲ್ಲ ಅದಕ್ಕೆ, ಯಾಕಂದ್ರೆ ನಾನು ಆಫೀಸ್ ಹೋಗ್ತಾ ಇದ್ದೆ, ಇಲ್ಲ ಲಾಗಿನ್ ಮಾಡ್ತಾ ಇದ್ದೆ, ಆಮೇಲೆ ನಮ್ಮ ಅಂಗಡಿಗೆ ಹೋಗ್ತಾ ಇದ್ದೆ. ನಮ್ಮ ಅಂಗಡಿನ ನಾನು ತುಂಬಾನೇ ಮಿಸ್ ಮಾಡ್ಕೋತಾ ಇದ್ದೆ. ಅದು ಬಿಟ್ರೆ ಆಬ್ವಿಯಸ್ಲಿ ದಿನ ಅಂಕಲ್ ಫೋನ್ ಮಾಡ್ತಾ ಇದ್ದೆ, ಅಂಕಲ್ ಈ ತರಕಾರಿ ಬೇಕು, ಆ ತರಕಾರಿ ಬೇಕು, ಅಂಕಲ್ ಕೇಳೋರು ಏನ್ ಮಾಡ್ತೀಯ ಅಡುಗೆ ಸ್ಪೆಷಲ್ ಅಂತ. ಸೊ ಅದೆಲ್ಲ ಆಬ್ವಿಯಸ್ ಇದೆಲ್ಲ ಏನ್ ಗೊತ್ತಾ, ನಮ್ ಡೈಲಿ ರೂಟೀನ್ ಅಲ್ಲಿ ಇದೆಲ್ಲ ಮಿಸ್ ಆಗುತ್ತಲ್ಲ ಫಾರ್ ಅ ಮಂತ್, ಆಬ್ವಿಯಸ್ಲಿ ಮಿಸ್ ಮಾಡ್ಕೋತೀನಿ. ಅಂಡ್ ನಮ್ಮ ಮೋನ್ ಅಂತ ಇನ್ನ ಮಿಸ್ ಮಾಡ್ಕೋತೀನಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಮಿಸ್ ಮಾಡ್ಕೊಳ್ತೀಯಾ? ಮೋನ ಹೆಲ್ಪ್ ಮಾಡ್ಬಾ, ಇಲ್ಲ ಅಡುಗೆ ಮನೆ ಹತ್ರ ಬಾ. ಪ್ರತಿ ಕೆಲಸದಲ್ಲೂ ಮೋನ ತುಂಬಾ ಹೆಲ್ಪ್ ಮಾಡ್ತಿದ್ರು. ಸೊ ಅದಂತೂ ನಿಜಾನೇ. ಪ್ರಾಬ್ಲಿ ಒಂದ್ ನೀರ್ ಮೇಲ್ಗಡೆಯಿಂದ ಏನೋ ನೀರ್ ಬೇಕು ಅಂದ್ರೆ ಕೆಳಗಡೆ ಬಂದು ತಗೊಳಕಂದ್ರೆ ನಾನಂತೂ ತುಂಬಾ ಲೇಸಿ. ಸೊ ಮೋನನೇ ಅದೆಲ್ಲ ತಗೊಂಡ್ ಕೊಡ್ತಿದ್ರು. ಈವ್ನಿಂಗ್ ಸ್ನಾಕ್ಸ್ ಆಗ್ಲಿ, ಏನಾದ್ರು ಸ್ಪೆಷಲ್ ಏನಾದ್ರು ನಾವೇನಾದ್ರು ಮನೇಲಿ ಮಾಡಿಲ್ಲ ಅಂದ್ರೆ ಒಂದ್ ರೈಡ್ ಹೋಗಿ ಬರ್ತಾ ಇದ್ವಿ. ಸೊ ಅದೆಲ್ಲ ಆಬ್ವಿಯಸ್ಲಿ 1 ಮಂತ್ ಮಿಸ್ ಮಾಡ್ತೀವಿ. ಸೊ ಓಕೆ, ಇವಾಗ ಹೋಗೋ ಸಮಯ ಬಂತು. ಸೊ ಎಲ್ರಿಗೂ ಥ್ಯಾಂಕ್ ಯು. ಸ್ಪೆಷಲ್ ಶ್ರುತಿ ಆಗಂಗ್ ಥ್ಯಾಂಕ್ ಯು ಹೇಳ್ಬೇಕು. ಹುಷಾರಿಲ್ಲ, ಪರವಾಗಿಲ್ಲ. ಮತ್ತೆ ನಮ್ಮನೆ ಅಂತ ಮಾಡ್ತಾ ಇರೋದು, ನಾನು ಬೇರೆಯವ್ರ ಮನೆ ಅಂತ ಬಂದ್ ಮಾಡ್ತಾ ಇಲ್ಲ. ಅವ್ರು ನಿಜವಾಗ್ಲೂ ಬಂದು ತುಂಬಾ ಹೆಲ್ಪ್ ಮಾಡಿದ್ದಾರೆ ನನ್ ಬೆಳಗ್ಗೆ ಏನೇನು ಅಡುಗೆ ಮಾಡ್ಬೇಕೆಲ್ಲರಿಗೂ. ಸೊ ಎಸ್, ಓಕೆ, ಹುಷಾರಾಗಿ ಹೋಗ್ಬಿಟ್ಟು ಗಂಡನ ಮನೆ ಪ್ರೌಡ್ ಅನ್ನೋ ತರ ಅಲ್ಲಿ ಅಮ್ಮನ ಮನೇಲಿ ಇದ್ಬಿಟ್ ಬಾ. ಅದೇನಾದ್ರು ತಪ್ಪು ಮಾಡಿ ನಿನ್ ಗಂಡ ಏನ್ ಹೇಳ್ಕೊಟ್ಟಾರೆ ಅಂತ ಹೇಳ್ತೀನಿ. ಹೌದು, ಹಂಗಾರೆ ದಿನ ತಪ್ಪು ಮಾಡ್ತೀನಿ. ಸರಿ, ಇವಾಗ ಹೊಡಲ್ಲ. ಓಕೆ, ಅಲ್ಲಿ ಆ ಮನೆ ಹತ್ರ ಡ್ರಾಪ್ ಮಾಡ್ಬಿಟ್ಟು ಬರೋಣ. ಸರಿ ಕಣೆ, ಬರ್ತೀನಿ ನಾನು. ಆಷಾಢ ಮುಗಿಸ್ಕೊಂಡ್ ಬರ್ತೀನಿ ನಾನು. ನಾನು ಇಲ್ಲಿ ಬಂದಿದ್ದೀನಿ ಆಷಾಢಕ್ಕೆ. ಸುಪ್ರಿಯಾ, ಓಕೆ, ಬಾಯ್ 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 ಬಾಯ್. ಏ ಆಷಾಢ ಕ್ಯಾಂಡಿಡೇಟ್ ಮುಗೀತಾ? ಇಲ್ಲೇ ಎಷ್ಟು ಚೆನ್ನಾಗಿ ನಗ್ತವನೆ. ಅವ್ನು ನಗದೆ ಏನೋ ಒಂಥರ ಕ್ಯೂಟು. ನಿಂದನು ಕ್ಯೂಟು ಮಗನೆ. ಆಯ್ತು ನಿಂದು, ಆಯ್ತು ನಿಂದು ಕ್ಯೂಟ್. ಆಯ್ತು ನೀನು ಕ್ಯೂಟೆ. ಯಪ್ಪ, ಮಾಡು ಬೇಗ. ಆಯ್ತು ಅಮ್ಮಮ್ಮ. ಬರ್ತೀನಿ, ರಾತ್ರಿ ಬರ್ತೀನಿ. ಅಯ್ಯೋ, ಬಾಯ್. ನಾನು ಮಿಸ್ ಮಾಡ್ತೀನಿ ಇನ್ನ. ಓಕೆ, ನೀನು ಮಿಸ್ ಮಾಡು. ಸರಿ, ಹುಷಾರು. ಬಾಯ್ ದಾನ್ವಿ. ಬಾಯ್ ಬಿಡತ್ತೆಗೆ. ಬಾಯ್ ಬಾಯ್ ಬಾಯ್. ನಾನು ನಾಳೆ ಬರ್ತೀನಿ ಆಂಟಿ, ನಾಳೆ ಬರ್ತೀನಿ. ಹುಷಾರಾಗಿ. ಬಾಯ್ ಬಾಯ್. ಸೊ ಇಲ್ಲಿಂದ ಇವಾಗ ಆಟೋ ಮಾಡ್ಕೊಂಡು ಮನೆಗೆ ಹೊರಟ್ರು. ಸೊ ನೋಡೋಣ ವಿತೌಟ್ ವೈಫ್ ಫಾರ್ ದ ಫಸ್ಟ್ ಟೈಮ್ ಹೆಂಗಿರುತ್ತೆ ಏನು ಅಂತ ಅಂದ್ಬಿಟ್ಟು. 3 hours later. ಓಕೆ, ಸೊ ನಂದು ಫೈನಲಿ ಅವ್ರ ಅಮ್ಮ ಮನೆಗೆ ಆಷಾಢಕ್ಕೋಸ್ಕರ ಈವ್ನಿಂಗೇ ಹೊರಡ್ಲು. ಸೊ ಇವಾಗ ಟೈಮ್ ನೋಡ್ಬೋದು 11:40. ಸೊ ಮಧ್ಯರಾತ್ರಿ ನಾನು ನಿಮಗೆ ವ್ಲಾಗ್ ಮಾಡ್ತಾ ಇದ್ದೀನಿ, ಅಪ್ಡೇಟ್ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಸಾಯಂಕಾಲ ಬಂದ್ಬಿಟ್ಟು ಒಂದು ಸ್ವಲ್ಪ ಮಲ್ಕೊಂಡ್ಬಿಟ್ಟೆ ನಾನು. ಅದಾದ್ಮೇಲೆ ಸ್ವಲ್ಪ ಕೆಲಸ ಇತ್ತು. ಆಕ್ಚುಲಿ ಈವ್ನಿಂಗ್ ಇಂದ ಆಲ್ಮೋಸ್ಟ್ ಒಂದು 10 ಸಲ ಕಾಲ್ ಮಾಡಿದ್ದಾರೆ. ನಂದು ಕಾಲ್ ಮಾಡ್ಬಿಟ್ಟು ಎಲ್ಲ ಅಪ್ಡೇಟ್ ತೊಗೊಳ್ತಾ ಇದ್ದು, ಏನ್ ಮಾಡ್ತಿದ್ಯಾ ಏನು ಅಂತಂದ್ಬಿಟ್ಟು. ನಂದು ಆಲ್ರೆಡಿ ಮಿಸ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದ್ದಾರೆ. ಆಕ್ಚುಲಿ ಕರೆದು ಬಾ ಅಂತ ಅಂದ್ಬಿಟ್ಟು, ಬಟ್ ನನಗೆ ಇಲ್ಲಿ ಕೆಲಸ ಇದ್ದಿದ್ರಿಂದ ಹೋಗೋಕ್ಕಾಗಲಿಲ್ಲ. ಸೊ ನೀವು ಟೈಮ್ ನೋಡ್ಬೋದು, ಇಲ್ಲಿ 11:41. ಸೊ ಇಷ್ಟೊತ್ತಿಗೆ ಸ್ವಲ್ಪ ಕೆಲಸಗಳಿತ್ತು, ಫೈಲ್ ಎಲ್ಲ ಟ್ರಾನ್ಸ್ಫರ್ ಮಾಡಿ ಸ್ವಲ್ಪ ವ್ಲಾಗ್ಸ್ ಎಲ್ಲ ಎಡಿಟ್ ಮಾಡಬೇಕಾಗಿತ್ತು. ಸೊ ಅದೆಲ್ಲ ಮುಗಿಸೋಷ್ಟು ಟೈಮ್ ಆಯಿತು. ನನಗೆ ಗೊತ್ತಿತ್ತು ಲೇಟ್ ಆಗುತ್ತೆ ಅಂತ. ಅದಕ್ಕೆ ನನಗೆ ನೀನು ಪರವಾಗಿಲ್ಲ ರೆಸ್ಟ್ ಮಾಡು, ನಾನು ನಾಳೆ ಬರ್ತೀನಿ ಅಂತ ಹೇಳಿದ್ದೀನಿ. ನಾಳೆ ಎಂತಕ್ಕೆ ಅಂತಂದರೆ ನನಗೆ ಮತ್ತು ನಂದಿಗೆ ಒಂದು ಸ್ವಲ್ಪ ಪ್ಲ್ಯಾನ್ಸ್ ಇದೆ. ಸೊ ಅದಕ್ಕೋಸ್ಕರ ಹೊರಡೆ ಹೋಗ್ತಾ ಇದೀವಿ. ಅದೇನು ಅಂತಂದ್ಬಿಟ್ಟು ನಾನು ನಿಮಗೆ ಅಪ್ಕಮಿಂಗ್ ಬ್ಲಾಗ್ಸ್ ಅಲ್ಲಿ ಹೇಳ್ತೀನಿ. ಸೊ ನಾವು ಬಿಟ್ಟಿರೋದು ಅನ್ನೋದಕ್ಕಿಂತ ಮೇಜರ್ ಪ್ರಾಬ್ಲಮ್ ಏನಪ್ಪಾ ಅಂತ ಅಂದ್ರೆ, ನಾನು ಮತ್ತೆ ನಂದು ನಮ್ ರೆಗ್ಯುಲರ್ ವರ್ಕ್ ಏನಿದೆಯಲ್ಲ ಅದನ್ನ ಬಿಟ್ಟು ಬೇರೆನೋ ಏನಾದ್ರು ಕೆಲಸಗಳು ಮಾಡ್ತಾ ಇರ್ತೀವಿ. ಲೈಕ್ ವ್ಲಾಗ್ಸ್ ಆಗಿರ್ಬೋದು. ಅದನ್ನ ಬಿಟ್ರೆ ನಂದು ಇವಾಗ ಸ್ವಲ್ಪ ಬಿಸ್ನೆಸ್ ಕಡೆ ಸ್ವಲ್ಪ ಫೋಕಸ್ ಮಾಡ್ತಾ ಇದ್ದಾಳೆ. ಸೊ ಅದೇ ತರನೇ ಸ್ವಲ್ಪ ಬೇರೆ ಬೇರೆ ಪ್ಲಾನ್ಸ್ಗಳಿದೆ, ಅದೆಲ್ಲ ನನ್ಗೆ ಫ್ಯೂಚರ್ ಅಲ್ಲಿ ಹೇಳ್ತೀನಿ. ಸೊ ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಯಾಕಂದ್ರೆ ನಾನು ಒಂದ್ ಕಡೆ ಅವಳೊಂದ್ ಕಡೆ ಇರ್ತೀವಲ್ಲ. ಸೊ ಸಡನ್ ಆಗಿ ಇವಾಗ ಏನೋ ವ್ಲಾಗ್ ಮಾಡಬೇಕು ಅಂತಂದ್ರೆ ಪ್ಲಾನ್ ಮಾಡೋಕ್ಕಾಗಲ್ಲ, ಇಲ್ಲಿಂದ ಅಲ್ಲಿಗೆ ಹೋಗಬೇಕು. ಸೊ ಲೆಟ್ಸ್ ಯಾವ ತರ ಮ್ಯಾನೇಜ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಇನ್ನ 1 ತಿಂಗಳು ಸ್ವಲ್ಪ ಕಷ್ಟ ಆಗುತ್ತೆ. ಎನಿವೆ ಫ್ಯೂಚರ್ ಅಲ್ಲಿ ತುಂಬಾನೇ ಪ್ಲಾನ್ಸ್ ಗಳಿದೆ ಗೈಸ್, ಅದನ್ನೆಲ್ಲ ಎಕ್ಸಿಕ್ಯೂಟ್ ಮಾಡಬೇಕು, ಅದೆಲ್ಲ ಸಕ್ಸಸ್ಫುಲ್ ಆಗಬೇಕು ಅಂತಂದ್ರೆ ನಿಮ್ ಸಪೋರ್ಟ್ ತುಂಬಾನೇ ಮುಖ್ಯ. ನಾನು ತುಂಬಾ ಜನ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಲೈಕ್ ವ್ಲಾಗ್ಸ್ ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ 1 ಲಕ್ಷದವರೆಗೂ ವ್ಯೂಸ್ ಎಲ್ಲನೂ ಹೋಗ್ತಾ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಅಂಡ್ ನಮ್ಮ ಚಾನಲ್ ಹೊಸಬ್ರಾಗಿರೋ ಗೊತ್ತಲ್ಲ ಗೈಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಿಸ್ ಮಾಡಿದೀರಾ. ಓಕೆ, ಸೊ ಇಷ್ಟ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಆಸ್ ಯೂಶುವಲ್ ಎಲ್ಲೇ ಇರಿ, ಹೆಂಗೆ ಇರಿ, ಬಿಂದಾಸ್ ಆಗಿರಿ. ಟೇಕ್ ಕೇರ್, ಸಿಯಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.